ಕಾಲ್ ಸೂಪು ನೋಡಿ. ಜನರು ಮರದ ಕೆಳಗಡೆನೆ ಮಲ್ಕೊಂಡಿದ್ದಾರೆ. ಬ್ಲಡ್ ಇದೆ, ಬ್ರೈನ್ ಇದೆ. ಯಾರಾದ್ರೂ ಬ್ರೈನ್ ತಿಂತಾರ? ಸೂಪರ್. ಎಂತ ಒಂದು ಬ್ಲೆಸ್ಸಿಂಗ್ ನೋಡಿ. ಚರ್ಚ್ ಮುಂದೆಗಡೆನೆ ಮಾಡೋ ಒಂದು ಪ್ಲಾನ್ ಇದೆ. ಬೇಗ ಬೇಗ ಮುಗಿಸ್ಬಿಡೋಣ. ಪುಟ್ಸ್ಕ್ಯಾಮು ಬನ್ನಿ ಮಮ್ಮಿ. ಇವತ್ತು ನಮ್ದು 10 year ಆನಿವರ್ಸರಿ ಸೆಲೆಬ್ರೇಷನು. ಮದರ್ ಮೇರಿ ಮುಂದೆಗಡೆ ಮಾಡ್ತಾ ಇದ್ದೀರಿ. ಎಂತ ಒಂದು ಬ್ಲೆಸ್ಸಿಂಗ್ ನೋಡಿ. ಹ್ಯಾಪಿ ಆನಿವರ್ಸರಿ ಟು ಅಸ್. ಹ್ಯಾಪಿ ಆನಿವರ್ಸರಿ ಟು ಅಸ್. ಹ್ಯಾಪಿ ಆನಿವರ್ಸರಿ ಟು ಅಸ್. ನಂಗೆ ತಿನ್ಸಿಲ್ಲ. ನೀನೇ ತಿನ್ಸಿಲ್ಲ, ತಿನ್ಕೊಳ್ಳಿ ಇವಾಗ. ಪಾತಿ ಮನೆ ಕಟ್ ಮಾಡಿ ತಿನ್ಸ್ತಾಳೆ. ಎಫ್ ತುಂಬಾ ತುಂಬಾ ಧನ್ಯವಾದ. ಎಷ್ಟೇ ಕಷ್ಟ, ದುಃಖ, ಸಂತೋಷ ಪ್ರತಿ ಒಂದರಲ್ಲೂ ನಮ್ಮನ್ನ ಕೈ ಹಿಡಿದು ಮುನ್ನಡೆಸಿದ್ದೀರಾ. ದೇವರೇ ಕೋಟ್ಯಾನು ಕೋಟಿ ವಂದನೆಗಳು. ಕೊಡಿ, ಎಲ್ಲರೂ ಕಟ್ ಮಾಡಿ ಕೊಟ್ಬಿಡಿ. ಮಗು ಕೊಡಿ. ಆನಿವರ್ಸರಿ, 10 years ಆನಿವರ್ಸರಿ. ಪ್ರತಿ ವರ್ಷ ಯಾವ ವರ್ಷ ನಾವು ಬಂದ್ರೂ ಬೆಳವಣಿಗೆ ಇಲ್ಲಿ ಕಾಲ್ ಸೂಪು, ಬೋಟಿ ಮತ್ತು ಕುರಿ ಮೆದ್ಲು ಅದನ್ನು ನಾವು ಇಷ್ಟಪಟ್ಟು ತಿಂತೀರಿ. ಬಟ್ ಆ ಅಂಗಡಿ ಇದೆ, ಇನ್ನೂ ಓಪನ್ ಆಗಿಲ್ಲ ಏನೋ. ಇವಾಗ ಓಪನ್ ಮಾಡ್ತಾವ್ರಿ, ಏನೋ ಲೈಟ್ ಫಿಟ್ ಮಾಡ್ತಾವ್ರೆ. ಈ ಹೋಟ್ಲು ಇಲ್ಲೇನೆ ಚರ್ಚಿಗೆ ರೈಟ್ ಸೈಡ್ ಇರುತ್ತೆ. ಆನಿವರ್ಸರಿ ಸ್ಮಾಲ್ ಟ್ರೀಟ್. ಇವಾಗ ಬನ್ನಿ, ಸೂಪ್ ಟ್ರೀಟ್. ಸೂಪ್ ಸಾಂಗ್ ಅಲ್ಲ, ಸೂಪ್ ಟ್ರೀಟ್. ಯಾವಾಗ ಬಂದ್ರು ಬೆಳವಣಿಗೆ ಮಿಸ್ ಮಾಡ್ದಿರ ನಮ್ಮ ತಾಯಿನ ಮತ್ತೆ ನಮ್ಮ ಅತ್ತೆನ ಕರ್ಕೊಂಬರ್ದಿರ ಬರೋದೇ ಇಲ್ಲ. ಇನ್ನೊಬ್ರು ಜಾಗದಲ್ಲಿ ಕೂತ್ಕೊಳಕ್ ಹೋಗ್ಬೇಡ, ದೊಡ್ಡ ವಾರ ಆಗೋಗುತ್ತಿಲ್ಲಿ. ದೋಸೆ ಸುಡೋರು ನಮ್ನ ಹಾಕಿ ಸುಟ್ಬಿಡ್ತಾರೆ. ಇಲ್ಲಿ ಒಬ್ರು ಜಾಗದಲ್ಲಿ ಒಬ್ರು ಕುತ್ಕೊಳ್ಳೇಬಾರ್ದು, ಆ ರೀತಿ ಕಟ್ಟಿಟ್ ಮಾಡಿರ್ತಾರೆ. ಸೌದೆ ಇಲ್ಲ, ವಿರಗ ಇದೆ, ಗ್ಯಾಸ್ ಇಲ್ಲ. ಸೌದೆ ಒಲೆಲ್ಲ ಹಾಕ್ತಾರೆ ನೋಡಿ. ಫಸ್ಟ್ ತಗೊಂಬಂದ್ ಮಾಡ್ತಾ ಇದ್ರು, ಇವಾಗ ಇಲ್ಲೇನೆ ಹೀಟ್ ಮಾಡಿ ಮಾಡ್ತಾ ಇದ್ದಾರೆ. ಇದು ಬೋಟಿಯಾ? ಎಷ್ಟು ಚೆನ್ನಾಗಿದೆ ನೋಡಿ, ಬಿಸಿ ಬಿಸಿಯಾಗಿ ಸೂಪು. ಎಗ್ ಮಾತ್ರ ತಗೊಂಡ ಪೀಸ್ ಮಾಡ್ಕೊಟ್ರಾ? ಹೆಂಗಿದೆಮ್ಮ? ಬೇಗ ಹೇಳು. ಸೂಪರ್. ನನದಮ್ಮ ನೀನು ತಿಂದ? ಎಲ್ಲಿ ತಿಂದ ನೀನು? ತಿಂತಾ ಇದ್ದಾಳ? ಓಕೆ. ಬ್ರೈನ್ ಇದೆ, ಬ್ರೈನ್ ಅಂತ ತಗೊತಾ ಇದ್ದೀನಿ. ಬ್ಲಡ್ ಇದೆ, ಬ್ರೈನ್ ಇದೆ. ಫೇವರೇಟ್ ಬ್ರೈನು.
ಬ್ರೈನ್ ಬ್ರೈನ್ ಯಾರಾದ್ರೂ ಬ್ರೈನ್ ಯಾರಾದ್ರೂ ಬ್ರೈನ್ ತಿಂತಾರ? ಫ್ರೆಂಡ್ಸ್, ಈ ಬಿಸಿಯಲ್ಲಿ ಸೂಪ್ನ ಹೆಂಗೂ ಕುಡಿತಾರೋ ಮಕ್ಕಳು. ಸಕ್ಕತ್ತಿದೆ. ಕಾಲ್ ಸೂಪು ಇದೆ ನೋಡಿ. ಸಕ್ಕತ್ತಿದೆ. ಆ್ಯನಿವರ್ಸರಿ ಎಲ್ಲ ಸೂಪರಾಗಿ ಮುಗಿಸ್ಕೊಂಡ್ ಬಂದಿರಿ. ಸಕ್ಕತ್ತ ಎಂಜಾಯ್ ಮಾಡಿದಿರಿ. ಮತ್ತೆ ಇನ್ನೊಂದು ಟ್ರೀಟ್ ಬಾಕಿ ಇದೆ, ಡಿನ್ನರ್. ಇದು ಸೀಗೇಟ್ ರೆಸ್ಟೋರೆಂಟ್ ಬಂದಿದ್ದೀರಿ. ಇದೇ ಫೈನಲ್ ಟ್ರೀಟು. ಬನ್ನಿ ನಮ್ಮ ಜೊತೆ ಎಂಜಾಯ್ ಮಾಡಿ. ಓಕೆ, ನನ್ನ ಫೈನಲ್ ಟ್ರೀಟು ಸಿ ಗೇಟ್ ರೆಸ್ಟೋರೆಂಟಲ್ಲಿ ಸೂಪರಾಗಿ ಎಂಜಾಯ್ ಮಾಡಿದ್ರಿ. ಐಲ ಮೀನು ಸಾಂಬಾರು ಮತ್ತು ನಾನು ಬಟರ್ ಚಿಕನ್ನು, ಒಂಜೂರು ಫಿಶ್ಶು, ಪ್ರಾನ್ಸ್, ಚಿಕನ್ 65, ಪ್ರಾನ್ಸ್ 65 ಸೂಪರಾಗಿ ಎಂಜಾಯ್ ಮಾಡಿದೆ. ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀರಿ. ಏನಂದರೆ 1 ಅವರ್ 1 ಕಿಲೋಮೀಟ್ರ್ ನಡೆದಿರಿ, ಅದೇ ಬೇಜಾರು. ಪರವಾಗಿಲ್ಲ, ಸೂಪರಾಗಿ ನೋಡ್ಕೊಂತು. ಸೀಗೇಟ್ ಹೋಟೆಲು, ಸೀಗೇಟ್ ರೆಸ್ಟೋರೆಂಟು ಸಾಕಾಗಿತ್ತು. ನನ್ನ ಶಿಲುಬೆಗಳ ನನ್ನ ನೋವುಗಳ ಹೊತ್ತ ಯೇಸುವೆ ವಂದನೆ. ಇದು ನೈಟ್ ವ್ಯೂ ನೋಡಿ. ಜನರು ಮರದ ಕೆಳಗಡೆ ಮಲ್ಕೊಂಡಿದ್ದಾರೆ ನೋಡಿ, ಹೆಂಗೆ ಮಲ್ಕೊಂಡಿರ್ತಾರೆ ನೋಡಿ. ಎಲ್ಲರಿಗೂ ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಜನ ನೋಡಿಪ್ಪ ಸ್ವಾಮಿ, ಎಲ್ಲಂದ್ರೆ ಅಲ್ಲಿ ಮಲ್ಕೊಂಡವ್ರೆ ನೋಡಿ. ಈ ಕಡೆ ಎಲ್ಲ ನೋಡಿ ಜಾಗ ಇರೋದು ನೋಡಿ, ಇದೇ ಹತ್ರ. ನಾನು ಇವಾಗ ತೋರಿಸ್ತಾ ಇದ್ದಂಥ ಜಾಗ ನೋಡಿ ಎಲ್ಲಿದೆ ಅಂತ. ಡೆಡ್ ಆಪೋಸಿಟ್ ಜೀಸಸ್ ಕ್ರೈಸ್ಟ್ ಸ್ಟ್ಯಾಚು ಇದೆಯಲ್ಲ, ಅದ್ರ ಲೆಫ್ಟ್ ಸೈಡ್ಗೆ ಇದೆ ನೋಡಿ, ಇದೇ ಆ ಜಾಗ ನೋಡಿ. ಜನಗಳು ಹೋಗ್ತಾನೆ ಇದ್ದಾರೆ ಅಲ್ಲಿ ಇಲ್ಲಿ ಮಲ್ಕೊಳ್ಳೋಕ್ಕೆ. ಮದರ್ ಮೇರಿ ವೆಳಾಂಗಣಿ ಸ್ಟ್ಯಾಚು ಸ್ವಲ್ಪ ದುರಸ್ತಿಯಲ್ಲಿದೆ, ನೀವು ಯಾವಾಗ ಮಾಡ್ತಾರ ಗೊತ್ತಿಲ್ಲ. ನೈಟ್ ವ್ಯೂ ಹೆಂಗಿದೆ ಅಂತ ವೆಳಾಂಗಣಿ ಎಕ್ಸ್ಪೀರಿಯೆನ್ಸ್ ಮಾಡಿ. ನೀವು ನಡೆದಾಡದಂತಹ ಒಂದು ಮೆಮೊರೀಸ್ ಇರಬೇಕೇನೋ. ಇಲ್ಲಿನೂ ಕೂಡ ಜನ ಇವಾಗೂ ಮೊಣಕಾಲು ಹಾಕ್ಕೊಂಡು ತಮ್ಮ ಕೋರಿಕೆ ಬೇಡಿಕೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ನೋಡ್ಬೋದು ನೀವು. ಚರ್ಚ್ ರೂಮ್ಸ್ ಇದ್ರೂ ಈ ರೀತಿ ಮಲ್ಕೊಂಬಿಟ್ಟಿರ್ತಾರೆ ನೋಡಿ ರೋಡಲ್ಲೇ ನೋಡಿ. ಆ ಒಂದು ಬಾಟ್ಲು 10 ಲೀಟ್ರ್ ಕ್ಯಾನು ಆ ರೋಡಲ್ಲಿ ತುಂಬಿಸ್ಕೊಂಬಂದರೆ ಫುಲ್ ಡೇ ಸಫಿಷಿಯೆಂಟ್ ಆಗೋಗುತ್ತೆ ನೋಡಿ. ಇದರಲ್ಲೇ ನೈಟಲ್ಲಿ ಇದು ಓಪನ್ ಆಗಿರಲ್ಲ, 6 o'clockಗೆ ಕ್ಲೋಸ್ ಆಗಿರ್ತದೆ. ಇಲ್ಲಿ ಕೋಳಿ ಮತ್ತು ಪಕ್ಷಿಗಳದ್ದು ಫಾರ್ಮ್ ಇತ್ತು ನೋಡಿ. ಇದನ್ನು ಫುಲ್ ರೆನೋವೇಟ್ ಮಾಡ್ತಾ ಇದ್ದಾರೆ ಅನ್ಕೊತೀನಿ. ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಬಂದರೆ ಪೂರ್ತಿ ಗೊತ್ತಾಗುತ್ತೆ. ನೈಟ್ ವ್ಯೂ ನೋಡಿ. ಇಲ್ಲೇ ಕ್ಯಾನಲ್ಲಿ ನೀರು ತುಂಬಿಸ್ಕೊಳ್ಳೋದು. ಈ ಕುಡಿಯೋ ನೀರು ಸಿಹಿಯಾಗಿರ್ತದೆ. ಬಾಮ್ಮ ಆ ಕಡೆ ಹೋಗೋಣ. ಕೊಡಮ್ಮ. ಇಲ್ಲಿಂದನಾ? ಮನೇಲಿ ಕುಡಿಯೋಕೆ ನೀರಿಲ್ಲ, ಇಲ್ಲೂ ಹೊರ್ತವ್ರೆ ನೀರನ್ನ. ನೋಡಿ ಜನರು ಇಲ್ಲಿ ಕೂಡ ಮಲ್ಕೊಂಡ್ಬಿಟ್ಟವ್ರೆ. ಅವೇ ಮರಿಯ ಫ್ರಂಟ್ ಗೇಟಲ್ಲೇ ಅವೇ ಮರಿಯ ಸ್ಟಾಲ್ ಇದೆಯಲ್ಲ, ಅದ್ರ ಹಿಂದೆಗಡೆ ಹಿಂದೆ ಮಲ್ಕೊಂಡಿರ್ತಾರೆ ನೋಡಿ. ಪ್ರತಿಯೊಬ್ಬರಿಗೂ ಮೀಟಿಂಗ್ ಇರುತ್ತೆ ಸೆಕ್ಯೂರಿಟಿ ಗಾರ್ಡ್ಸ್ಗೆ. ನೋಡಿ ಯಾವ ರೀತಿ ಫಿಶ್ಶು ಎಲ್ಲ ಮಾಡ್ತಾರೆ. ಓಕೆ, ಒಂದು ಜ್ಯೂಸ್ ಮಸ್ಕ್ ಮಿಲನ್ ಜ್ಯೂಸಲ್ಲಿ ಫಿನಿಷ್ ಮಾಡ್ತಾಯಿದ್ದೀರಿ. ಓಕೆ ಫ್ರೆಂಡ್ಸ್, ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮತ್ತು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ಲೇಸ್ನ ತೋರಿಸ್ತೀನಿ. ಪ್ರತಿಯೊಂದೂ ಮಿಸ್ ಮಾಡ್ದಿರಾ ನೋಡಿದಿರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.